ಈಗಾಗಲೇ ಸೋಮನಾಥ ದೇವಸ್ಥಾನಕ್ಕೆ ರಾಜೇಂದ್ರ ಪ್ರಸಾದ್ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಖಂಡಿತ ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ಲಿಲ್ಲ. ಖಂಡಿತ. ಮತ್ತೆ ಕಾಂಗ್ರೆಸ್ ದೇವಸ್ಥಾನಗಳಿಗೆ ಯಾವ ಸಪೋರ್ಟ್ ಮಾಡಿದೆ ಸರ್? ಕಾಂಗ್ರೆಸ್ಗಳು ದೇವಸ್ಥಾನಕ್ಕಿಂತಲ್ಲ, ತಮಗೆ ನಾನು ಉದಾಹರಣೆ ನೀಡಿದ್ದೇನೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಕೊಂಡವರು, ನಾವು ರಾಜಕೀಯವನ್ನು ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ ಹೊರತು ವೈಯಕ್ತಿಕವಾಗಿ ಹೋಗಬೇಡಿ ಅಂತ ನಾವು ಹೇಳುವುದಿಲ್ಲ. ಸರಿ, ಈಗ ನಿಮ್ಮ ದಿನ್ನು ಯಾಕೆ ದೀಪಿಗೆ ಇವರಿಗೆ ಅಖಿಲೇಶ್ ಅವರಿಗೆ 33 ಸಾರಿ ಫೋನ್ ಮಾಡಬೇಕು SIT ರೈಡ್ ಆಗುವಾಗ? ಸರ್, SIT ರೈಡ್ ಆಗುವಾಗ ಮಾಡಿದಂಥ ವಿಚಾರಗಳಿಗೆ ತನಿಖೆಯಲ್ಲಿ ಹೊರಬರಲಿಕ್ಕಿದೆ. ಅಲ್ಲ, ಕರೆಕ್ಟ್, ತನಿಖೆಯಲ್ಲಿ ಹೊರಬರಲಿಕ್ಕಿದೆ. ಖಂಡಿತ ಖಂಡಿತ ಸರ್, ನಾನು ಅದನ್ನ ಹೇಳುವಂಥದ್ದು. ಅಲ್ಲಲ್ಲ ಅಲ್ಲಲ್ಲ ವಿಚಾರಣವನ್ನ ಒಂದು ಇಲ್ಲಲ್ಲ ನೋಡಿ, ಒಬ್ಬ ಹಿಂದೂವನ್ನು ಕೊಲ್ತಾನೆ ಹಾಗೆ ಅದೇಗೆ ಆಗುತ್ತೆ? ಸಮರ್ಥನೆ ಅಲ್ಲ ಅಂತ ಹೇಳುದಲ್ಲ, ನೀವೇ ಅಂತ ಪ್ರಶ್ನೆ. ಯಾವುದಕ್ಕೆ ಸಪೋರ್ಟ್ ಮಾಡಿಲ್ಲ ಸ್ವಾಮಿ? ಸ್ವಾಮಿ, ಒಂದು ದೇವಸ್ಥಾನಕ್ಕೆ ಹೋಗದೆ ಇದ್ದ ವಿಚಾರವನ್ನು ಇಡೀ ದೇಶದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ವಿಸ್ಮಿತ ನಿಮಗೆ ಇರಬೇಕಲ್ಲ, ವಿಸ್ಮಿತ ಹೇಳಿಕೊಂಡು ಬಂದು ಅಲ್ಲಲ್ಲ, ನೀವು ಪ್ರಶ್ನೆ ಯಾರಾದ್ರೆ ಕೇಳಬೇಕು. ವಿಸ್ಮಿತೆಯನ್ನು ಹೇಳಿಕೊಂಡು ಅಸ್ಮಿತೆಯನ್ನು ಹೇಳಿಕೊಂಡು ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಅವ್ರ ಹತ್ರ ಪ್ರಶ್ನೆ ಮಾಡಿ ಅಲ್ಲ, ನೀವು ಅವ್ರ ಹತ್ರ ಪ್ರಶ್ನೆ ಮಾಡಿ. ಅಯ್ಯೋ, ಅದು ತೆಗೆಯುತ್ತ ಮೊದಲು ಇಟ್ಟದ್ಯಾರು? ರಾಜೀನಾಮೆ ಕೊಟ್ಟದ್ದು ಯಾಕೆ ಸ್ವಾಮಿ? ಯಾಕೆ? ಖಂಡಿತ ಇಲ್ಲ. ರಾಮ ಮಂದಿರಕ್ಕೆ ನಾವು ಹಗರಣದ ವಿರುದ್ಧ ನಾವು ಮಾತನಾಡುವಂಥದ್ದು. ನಮಗೇನು ಭಯ ಇಲ್ಲ. ನೀವು ಆ ರೀತಿ ಕೇಳಿದ್ರೆ ನಾನು ಹೇಳ್ತೇನೆ, ಮೈಸೂರಿನ ನಂಜನಗೂಡು ದೇವಸ್ಥಾನವನ್ನು ಒಡೆದಾಕಿಲ್ಲ ಬಿಜೆಪಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ. ಯಾವ ಬಿಜೆಪಿ ಅವನು ಮಾತನಾಡಿದ್ದಾನೆ? ಯಾರು ಮಾತನಾಡಿದ್ದಾನೆ? ಯಾವ ಸಂಘಟನೆಯನ್ನು ಮಾತನಾಡಿದ್ದಾನೆ? ನಾವು ಹೋರಾಟ ಮಾಡಿದ್ದೇವೆ. ಈಗ ನೀವು ಧರ್ಮದ ವಿಚಾರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಧರ್ಮದ ವಿಷಯದಲ್ಲಿ ನೀವು ಪ್ರಶ್ನೆ ಕೇಳಿದ ನಂತರ ಧರ್ಮದ ಮಾತಾಡಿ. ಅಭಿವೃದ್ಧಿಯ ವಿಚಾರದಲ್ಲಿ ಪ್ರಶ್ನೆ ಕೇಳುದಾದ್ರೆ ಅಭಿವೃದ್ಧಿ ಕೇಳಿ, ಧರ್ಮದೇ ಮಾತಾಡಿ, ಪ್ರಶ್ನೆ ಕೇಳಿ. ಸರ್, ಅಲ್ಲಲ್ಲ, ಖಂಡಿತ ತಮ್ಮ ಅತ್ಯುತ್ತಮ ಪ್ರಶ್ನೆ ಸರ್. ಅಲ್ಲಲ್ಲ, ತಮ್ಮ ಅದ್ಭುತವಾಗಿದ್ದ ಪ್ರಶ್ನೆಗೆ ಅದ್ಭುತ ಉತ್ತರ ನಾನು ಕೊಡ್ತೇನೆ. ಅಲ್ಲಲ್ಲ, ಬಿಜೆಪಿ ಸರ್ಕಾರ ಇದ್ದ ಕಾರಣಕ್ಕೆ ಏನೂ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದು ಅಲ್ಲಿ ಹೊಡಿತಿದ್ರೆ ಆಗ ಅಭಿವೃದ್ಧಿ ಅಲ್ಲ, ಅದು ಧರ್ಮ ವಿರೋಧಿ, ಇದು ಅಭಿವೃದ್ಧಿ ಅಲ್ವಾ? ಅಲ್ಲಲ್ಲ ಅದೇ ನಾನು ಹೇಳುವಂತದ್ದು. ಅರ್ಥ ಆಗದ ಪಕ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಯಾಕೆ ಅರ್ಥ ಮಾಡುದಿಲ್ವಾ? ಹಾಗಾಗಿ ಹಿಂದೂ ವಿರೋಧಿ ಆಗ್ತದೆ. ಅಲ್ಲ ನೋಡಿ, ಅದು ಸರಿ, ಅದು ನಾನು ಹೇಳ್ತೇನೆ. ಅದು ನಗರಸಭೆ, ಅದು ಅಲ್ಲಲ್ಲ, ಪುಂಡಿಕಾಯವರೇ ನಗರಸಭೆಗೆ ಒಂದು ನಿಮಿಷ, ಪುಂಡಿಕಾಯರೇ ಅದರಲ್ಲೂ ಅಲ್ಲ, ಒಂದು ನಿಮಿಷ ಅವಕಾಶ ಕೊಡಿ. ನಗರಸಭೆಗೆ ಸ್ವಾಧೀನ ಮಾಡಿಕೊಡುವಂತ ಹಕ್ಕಿಲ್ಲ. ರಾಷ್ಟ್ರೀಯ ಹೆದ್ದಾರಿಗೆ ಸ್ವಾಧೀನ ಮಾಡುವಂತ ಹಕ್ಕು ಯಾರಿಗಿರುವುದು? ಜಿಲ್ಲಾಡಳಿತಕ್ಕೆ. ಇಲ್ಲಿ ಕೇವಲ 1-2 ಕಿಲೋಮೀಟರ್ ಅನ್ನ ನೀವು ಮಾಡಿಕೊಡ್ಬೇಕು ಅಂದಾಗ ನಾನು ಅಲ್ಲಿ ಉಪಾಧ್ಯಕ್ಷ ಆಗಿದ್ದೆ. ಅದು ಕಾನೂನು ಇಲ್ಲ, ಆಗ್ಲಿ ಬಿಡುವುದಿಲ್ಲ ಅಂತ ಹೇಳಿದ್ದು ಸತ್ಯ. ಆಯ್ತು. ಮತ್ತೊಂದು ನೀವು ಅದಕ್ಕೆ ಹೇಳಿದ್ರಿ, ಗಣಿಧನ ಇದ್ದಾನಲ್ಲ, ಜನಾರ್ದನ ರೆಡ್ಡಿ ಇದ್ದಾರಲ್ಲ, ಅವರು ಗಣಿಯ ವ್ಯಾಪಾರ ಮಾಡುವಾಗ ಒಂದು ದೇವಸ್ಥಾನವನ್ನು ಸಮಗೊಳಿಸಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೋದಾ? ಎಂಡಿಂಗ್ ಅಲ್ಲಿ ಮಾಡಬಾರ್ದು. ಅದು ಬೇರೆ ವಿಚಾರ ಸ್ವಾಮಿ. ನಾಳೆ ಸಂಪತ್ರಾಯಿ ಕೂಡ್ತಾನೆ, ಹಾಗೆ ನಾಳೆ ಸಂಪತ್ರಾಯಿ ಅದಕ್ಕಿಂತ ಹೆಚ್ಚು ಕೂಡ್ತಾನೆ. ಅಯ್ಯೋ ಸ್ವಾಮಿ, ತೆಗೆದ್ರು ಅಂತ ಹೇಳಿ ಒಂದು ನಿಮಿಷ ಸ್ವಾಮಿ ತೆಗೆದ್ರು ಅಂತ ಹೇಳಿ ಒಂದು ನಿಮಿಷ ತೆಗೆದ್ರು ಅಂತ ಹೇಳಿ. ದೇಶದ ಸಂವಿಧಾನ ಇದೆ, ತಪ್ಪು ಮಾಡಿದವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿಕ್ಕೆ ಇದೆ. ಸಿಗ್ತದೆ ಕಾಯಿರಿ. ಅಲ್ಲಿ ಇರುವುದು ಯೋಗಿ ಸರ್ಕಾರ, ಅದು ಇಲ್ಲಿ. ಸರ್, ನಾವು ಹೇಳುವಂತದ್ದು ಅಲ್ಲಲ್ಲ ಸರ್, ತಮ್ಮ ಗಮನಕ್ಕೆ ಹೊಂದಿರಲಿ. ಇವತ್ತು ವಿಶ್ವ ಹಿಂದೂ ಪರಿಷತ್ನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರೋಣ ಅವರನ್ನ ಅಲ್ಲಿ ಜನರಲ್ ಸೆಕ್ರೆಟರಿ ನೇಮಕ ಮಾಡಿದ್ರು, ಆಯ್ತಾ? ಬಜರಂಗನ ನೇಮಕ ಮಾಡಿದ್ರು. ನೇಮಕ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಅವರ ರೆಸಿಗ್ನೇಷನ್ ಅಪ್ರೂವಲ್ ಆದದ್ದು. ಅವರು ರಿಸೈನ್ ಕೊಟ್ಟದಲ್ಲ, ರೆಸಿಗ್ನೇಷನ್ ಕೊಟ್ಟು ಹೋದಂಥದ್ದು, ಸಸ್ಪೆಂಡ್ ಮಾಡಿದಲ್ಲ ಸರ್. ತೆಗೀರಿ ಸರ್, ತೆಗೆಯದೆ ಮತ್ತೆ ಅಲ್ಲಲ್ಲ ಸರ್. ಈಗ ತಮ್ಮ ಗಮನಕ್ಕೆ ಕಳ್ಳನನ್ನ ಅಧಿಕಾರದಿಂದ ತೆಗೆಯದೆ ಅವನನ್ನು ಮುಂದುವರಿಸಲಿಕ್ಕೆ ಆಗ್ತದಾ ಸರ್? ಕಾಮನ್ ಸೆನ್ಸ್. ಕಳ್ಳನನ್ನ ಮುಂದುವರಿಸಲಿಕ್ಕೆ ಆಗ್ತದ? ಕಳ್ಳನನ್ನ ತೆಗಿಲೇಬೇಕು. ಯಾಕೆ ಕೊಡ್ಲಿಲ್ಲ ಸರ್? ಮುಖ್ಯಮಂತ್ರಿ ಸರ್, ಪ್ರಧಾನಮಂತ್ರಿ ಪದವಿಯನ್ನು ತ್ಯಾಗ ಮಾಡಿದಂತವ್ರು ಸರ್. ಯಾರು? ಇಂದಿರಾ ಗಾಂಧಿಗೆ ಆಗ್ಬೋದಿತ್ತು, ಸೋನಿಯಾ ಗಾಂಧಿಗೆ ಆಗ್ಬೋದಿತ್ತು. ನಾವು ಮಾಡಿಲ್ಲ, ನಾವು ಮನಮೋಹನ್ ಸಿಂಗ್ ಮಾಡಿದ್ವಿ. ಸರಿಗ ಆಯ್ತು, ಅದು ಸರಿ. ನೀವೆಂತ ಹೇಳಿದ್ರಿ? ಅಲ್ಲಲ್ಲ, ಸ್ವಾಮಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದ್ದು
ಓಕೆ, ನಾನು ಒಂದು ನಿಮ್ಮ ಹತ್ರ ಕೇಳ್ತೇನೆ, ಹೆಚ್ಚು ದಿನ ಹಿಂದೆ ಹೋಗಬೇಡಿ. ಮೊನ್ನೆದು ಏಪ್ರಿಲ್ ಅಲ್ಲಿ ಆದಂತ ಒಂದು ಸೊರಂಗ 9,000 ಕೋಟಿದು ಇವತ್ತಲ್ಲಿ ಬಿತ್ತು ಅಲ್ಲ, ಯಾರು ರಾಜೀನಾಮೆ ಕೊಡ್ತಾರೆ ಕೇಳ್ತೀರಾ ನೀವು? ಯಾಕೆ ಕೇಳಲಿಲ್ಲ ನೀವು? ಕೇಳಿ. 9,000 ಕೋಟಿದು 2 ತಿಂಗಳು 3 ತಿಂಗಳಾದದ್ದು, ಖಾಲಿ 3 ತಿಂಗಳು. ಸರ್, ಈಗ ನಮ್ಮ ವಿಷಯ ಏನು ಅಂತ ಹೇಳಿದ್ರೆ ಅಸ್ಮಿತೆಯ ವಿಷಯ ಅಂತ ಹೇಳಿಕೊಂಡು ಸರ್ಕಾರವನ್ನು ರಚಿಸಿದವರು, ಹಿಂದುತ್ವದ ವಿಚಾರದಲ್ಲಿ ಬಂದದ್ದು. ಅಲ್ಲ, ನಾನು ಹೇಳುವಂಥದ್ದು ಅಜೆಂಡೆ ಬಿಜೆಪಿ ಹಿಂದುತ್ವ. ಅಲ್ಲ ಸರ್, ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಸರ್. ಕರೆಕ್ಟ್ ಅಲ್ಲ ಸರ್, ಅಲ್ಲ ಸರಿ ಇಲ್ಲ. ಈಗ ನಾನು ಹೇಳುವಂಥ ವಿಚಾರ ಅಲ್ಲ ಸರ್, ಅಲ್ಲಲ್ಲ ಅವಕಾಶ ಕೊಡಿ ಸರ್. ಈಗ ಅಲ್ಲಲ್ಲ ತಮ್ಮ ಗಮನಕ್ಕೆ ಅಲ್ಲಲ್ಲ ಈಗ ತಮ್ಮ ಅಲ್ಲಲ್ಲ ಖಂಡಿತ ಅಲ್ಲ ಏನು ಅಂತ ಹೇಳಿದ್ರೆ ಅಪೂರ್ಣ ಆದ್ರೆ ಸರ್ ತಮ್ಮ ಬಾಯಲ್ಲಿ ಬಂದು ಹಿಂದೂಗಳೆಲ್ಲ ಒಂದಾಗ್ತಿದ್ದಾರೆ ಅಂತ. ಹಿಂದೂಗಳು ಒಂದಾಗಲೇಬೇಕು, ಅದಕ್ಕೆ ನಾವು ಸಪೋರ್ಟೇ. ಎಲ್ಲರೂ ಒಂದಾಗಬೇಕು ಸರ್. ಸರ್ ನಾವು ಹೇಳಿದ್ವಲ್ಲ, ರಾಜಕೀಯದಲ್ಲಿ ಬೇರೆ ಸರ್ ನಾವು ಹೇಳ್ತೇನೆ ಕೇಳಿ, ಪಕ್ಷ ಬೇರೆ ವೈಯಕ್ತಿಕ ಬೇರೆ. ನಾವು ಹೇಳುವಂಥದ್ದು ಸರ್, ಸಹಿಸುವುದಿಲ್ಲಲ್ಲ. ನಾನೊಬ್ಬ ಹಿಂದೂ ಆಗಿ, ನಾನು ಒಬ್ಬ ಹಿಂದೂ ಧರ್ಮದ ಪರಿವರ್ತಕರಾಗಿ ಸರ್ ಸಾಬೀತು ಅಲ್ಲ ಸರ್. ಈಗ ಒಂದು ದಿಕ್ಕಲ್ಲಿ ನಿಮ್ಮ 1,000 ಇಟ್ಟಿಗೆ ಉಂಟು, ರಾಮಚರಿತ ಪುಸ್ತಕ ಉಂಟು, ಎಲ್ಲವರೊಳಗೆ ಸರ್ ಆಗಿದ್ರೆ ಚಂಪತ್ ರಾಯ್ ಅವರು ರಾಜೀನಾಮೆ ಯಾಕೆ ಕೊಟ್ಟರು? ಚಂಪತ್ ರಾಯ್ ರಾಜೀನಾಮೆ ಕೊಟ್ಟು ನೀವು ಹೇಳಿದ್ರಿ ತೆಗ್ದು ಹಾಕಿದ್ರು ಅಂತ. ಅಲ್ಲಲ್ಲ, ಒಳ್ಳೆ ವ್ಯಕ್ತಿ ಅಲ್ಲ, ತೆಗ್ದು ಹಾಕಿದ್ರು ಅಂತ. ಈಗ ನೀವು ಹೇಳಿದ್ರಿ ತೆಗ್ದು ಹಾಕಿದ್ರು ಅಂತ. ಅಲ್ಲ, ಬಿಟ್ಟು ಹೋಗೋದಲ್ಲ, ಕಳ್ಳ ಅಂತ ಹೇಳುವಾಗ ಹೆಗಲ್ ಮುಟ್ಟಿ ನೋಡಿದಂತೆ ಹಾಗಾಗಿದೆ. ಯಾಕೆ ರಾಜೀನಾಮೆ ಕೊಡಬೇಕಿತ್ತು ಸರ್? ಯಾಕೆ ಸರ್? ಆಗ್ಲಿ, ಸಾಬೀತಾಗಲಿ, ಆಯ್ತು. ತಮ್ಮ ಒಂದು ಪ್ರಶ್ನೆಗೆ ಒಂದು ಉತ್ತರ ಸರ್. ಮುಂದೊಂದು ದಿನ ಸಾಬೀತಾದಾಗ ನಾವು ಮತ್ತೊಮ್ಮೆ ಹೀಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಆಗ ಇದಕ್ಕೆ ಸಮುಕ್ತವಾದ ಉತ್ತರವನ್ನು ಕೊಡ್ತೇವೆ.